ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ಎಂವಿ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ಇವತ್ತು ಎಂವಿ ಸಾಧಕರು ವಿಶೇಷ ಕಾರ್ಯಕ್ರಮದ 2ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಸಾಕಷ್ಟು ಜನ ಈ ಕಂಪನಿಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ, ತನ್ನ ಜೀವನವನ್ನ ಕಟ್ಕೊಂಡಿದ್ದಾರೆ, ನಿರುದ್ಯೋಗ ಸಮಸ್ಯೆಯಿಂದ ಹೊರಗೆ ಬಂದು ನೆಮ್ಮದಿಯ ಜೀವನ ಸಾಗಿಸ್ತಾ ಇದ್ದಾರೆ. ಧಾರವಾಡದ ಅಂದ್ರೆ ಮೊದಲ ಫ್ರಾಂಚೈಸಿ ಧಾರವಾಡದಲ್ಲಿ ಆಯಿತು. ಆ ಧಾರವಾಡದ ಇನ್ನೊಬ್ರು ಅಂದ್ರೆ ಕಳೆದ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ರು ಧಾರವಾಡದ ಅಚೀವರ್, ಹಾಗೆ ಇವತ್ತಿನ ಇನ್ನೊಬ್ರು ಅಚೀವರ್ ನಮ್ಮ ಜೊತೆ ಇದ್ದಾರೆ, ಮುತ್ತಣ್ಣ ಅವರು. ಅವರನ್ನ ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತೆ ಅವ್ರ ಜೊತೆ ಮಾತಾಡ್ತಾ ಇದ್ದೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುತ್ತಣ್ಣ ಅವರೇ, ನಿಮಗೂ ಈ MV ಕಂಪನಿಗೂ ಏನು ಸಂಬಂಧ, ಅಂದರೆ ಏನು ರಿಲೇಷನ್ಶಿಪ್ ಯಾವ ರೀತಿಯಲ್ಲಿ ಆಯಿತು? ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಒಂದು ಏನು ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ನೀವು ಯಾವ ಭಾಗದಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ದೀರಾ, ಹೇಗೆ ನಿಮ್ಮ ಈ MV ಕಂಪನಿಯ ಸಂಬಂಧ, ಒಡನಾಟ, ಏನು ನಿಮ್ಮ ಸಾಧನೆ ಅಂತ ನೀವು ಹೇಳಬೇಕು. ನನ್ನ ಹೆಸರು ಮುತ್ತಣ್ಣ ಅಂತ ಹೇಳ್ಬಿಟ್ಟು, ಮುತ್ತಣ್ಣ ಕಲ್ಲಪ್ಪಲ್ ಉಳ್ಸೂರಿ ಅಂತ ಹೇಳ್ಬಿಟ್ಟು. ಸೊ ಬೆಳಗಾವಿ ಡಿಸ್ಟಿಕ್ ಫ್ರಮ್ ನಮ್ಮದು. ಬೆಳಗಾವಿ ಡಿಸ್ಟಿಕ್ಕು ಹುಕ್ಕೇರಿ ತಾಲೂಕು ಚಿಕ್ಕ ಹಳ್ಳಿ ಕೋಚರಿ ಅಂತಕ್ಕಂಥ ಹಳ್ಳಿಯಿಂದ ಬಂದಿದ್ದೀನಿ ನಾನು. ಸೊ ನನ್ನ ತಂದೆ ಆ್ಯಸ್ ಅ ಜಾಬ್ ವರ್ಕರ್, ನಾನು ಯಾವುದೇ ರೀತಿ ನನ್ನ ತಂದೆಯವರು ಜಾಬ್ ಇಲ್ಲ. ಆ್ಯಸ್ ಅ ನನ್ನ ತಂದೆ ತಾಯಿ ಕೂಲಿ ಖಾಲಿ ಮಾಡಿಕೊಂಡು ಜಮೀನಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಮಕ್ಕಳಿಗೆ ನಾನು ಜನ್ಮ ನೀಡಿದರೆ ನನಗೆ. ಸೊ MV ಕಂಪ್ನಿ ಒಳಗಡೆ ಬರೋಕ್ಕಿಂತ ಮುಂಚೆ ನಾನು ಒಬ್ಬ ಜಾಬ್ ಹೋಲ್ಡರ್ ಮೇಡಮ್. ನಾನು ಕೂಡ ಮರ್ಚೆಂಟ್ ನೇವಿಯಲ್ಲಿ ಸುಮಾರು ಒಂದು 3 ಲಕ್ಷ ಡಾಕ್ಯುಮೆಂಟ್ ಇದೆ. ಇಂಡಿಯನ್ CDC ಇದೆ, ಸೊ STCW ಇದೆ, ಸುಮಾರು ಡಾಕ್ಯುಮೆಂಟ್ಸ್ ಇದೆ. ಬಟ್ ನಾನು ಒಂದು ಖುಷಿ ಏನಂದರೆ, ಸೊ MV ಸಂಸ್ಥೆಯ ಒಂದು ತಾಯಿ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪರ್ಸನ್ ಯಾವ ತಂದೆ ತಾಯಿ ಮಕ್ಕಳು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಪ್ರತಿಯೊಬ್ಬ ಪರ್ಸನ್ ಇಲ್ಲಿ ಬಂದುಬಿಟ್ಟು ಸೊ ಎಲ್ಲ ಒಂದೇ ತಂದೆ ತಾಯಿ ಮಕ್ಕಳ ಥರ ಜೀವನ ಮಾಡಿಕೊಂಡು ಇವತ್ತಿಗೆ ಪ್ರತಿಯೊಬ್ಬ ಪರ್ಸನ್ ಲಕ್ಷ ದುಡಿಯೋಕ್ಕಿಂತನೂ ಒಂದು 30,000 ದುಡಿಯೋರು ತಂದೆ ತಾಯಿನ ಖುಷಿಯಾಗಿ ನೋಡ್ತಾ ಇದ್ದಾರಲ್ಲ, ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು MV ಸಂಸ್ಥೆಗಾಯಿತು. ಸೊ ಒಬ್ಬ ಲೀಡರ್ ಲೀಡರ್ ಅನ್ನೋಕ್ಕಿಂತ ಮುಂಚೆ MV ಸಂಸ್ಥೆಯಲ್ಲೂ ಕೂಡ ಒಬ್ಬ ಗಾಡ್ ಫಾದರ್ಸ್ ಇದ್ದಾರೆ. ಸರ್ ಶ್ರೀ ಕುಲಕರ್ಣಿ ಅವರಾಯಿತು, ನೆಕ್ಸ್ಟ್ ಒಂದು ಸಂಜಯ್ ಜೀವಿ ಸರ್ ಆಯಿತು, ಸೈಯದ್ ಮುಜೀಬ್ ಸರ್ ಆಯಿತು, ಮತ್ತು ನೆಕ್ಸ್ಟ್ ನಮ್ಮ ರಾಕೇಶ್ ಸರ್ ಆಯಿತು, ನೆಕ್ಸ್ಟ್ ನಮ್ಮ ಭಾಷಾ ಸರ್ ಆಯಿತು, ನೆಕ್ಸ್ಟ್ ನಮ್ಮ ಶಿವಪುತ್ರ ಸರ್ ಆಯಿತು. ಸೊ ಏನಪ್ಪ ಅಂದರೆ ನನ್ನ ಖುಷಿ ಏನಂದರೆ, ಸೊ ಪ್ರತಿಯೊಬ್ಬ ಬಡ ಮಕ್ಕಳು ಕೂಡ ಬಂದುಬಿಟ್ಟು ಇಲ್ಲಿ ತನ್ನ ಜೀವನನ ಕಟ್ಕೊಂಡು ಮುಂಬರುವ ದಿನಗಳಲ್ಲಿ ಕಷ್ಟ ಅನ್ನೋದೇ ಇರಲ್ಲ ಮೇಡಮ್. ಯಾಕಂದರೆ ಒಂದು ಸೊಸೈಟಿ, ಒಂದು ಸಂಸ್ಥೆ ಒಳಗೆ ಪ್ರತಿಯೊಬ್ಬನ ಕನಸೇನೆಂದರೆ ನನ್ನ ತಂದೆ ತಾಯಿ ಚೆನ್ನಾಗಿರಬೇಕು, ನಮ್ಮ ಜೀವನ ಚೆನ್ನಾಗಿ ನಡಿಬೇಕಂತಕ್ಕಂಥ ಪ್ರತಿಯೊಬ್ಬ ಪರ್ಸನ್ ಬಂದುಬಿಟ್ಟು ತನ್ನ ಜೀವನನ ಕಟ್ಕೊಂಡಿದ್ದಾರೆ. ಆ್ಯಸ್ ಎ ಸೇಮ್ ನಾನು ಕೂಡ ಲೈಫ್ನಲ್ಲಿ ಎಲ್ಲವನ್ನೂ ಕೂಡ ಕಳ್ಕೊಂಡು ಆ್ಯಸ್ ಅ ಜೀರೋ ಆಗಿ ನಿಂತ್ಕೊಂಡು ಒನ್ ಆಫ್ ದ ಡೆತ್ ಆಗೋ ಟೈಮ್ ಒಳಗಡೆ ಇವತ್ತಿಗೆ ಬಂದು ಕೂತ್ಕೊಂಡಿದ್ದೀನಿ. ಇವತ್ತು ಹೆಂಗೆ ಕೂತಿದ್ದೀನಿ ಅಂದರೆ ಮೇಡಮ್, ದೇವರು ಚೆನ್ನಾಗಿಟ್ಟಿದ್ದಾನೆ. ಅದೇ ರೀತಿ ಏನಪ್ಪ ಅಂದರೆ MV ಸಂಸ್ಥೆನ ನಾನು 2ನೇ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಅಂದರೆ ಇಲ್ಲಿ ಬಂದು ನೀವು ಎಷ್ಟು ಟೈಮ್ ಆಯಿತು? ಮೇಡಮ್, ನಾನು ಇವಾಗ ಜಸ್ಟ್ MV ಸಂಸ್ಥೆ ಒಳಗೆ ನಾನು ಹೆಜ್ಜೆ ಹಾಕಿದ್ದು ಜಸ್ಟ್ ಇವತ್ತಿಗೆ ನಾನು 6 or 7 ಮಂತ್ಸ್ ಆಯಿತು. ಇವತ್ತಿಗೆ 7 ಮಂತ್ ಒಳಗಡೆ ನಾನು ಕೂಡ ಒಂದು ಒಳ್ಳೆ ಅಚೀವರ್ ಆಗಿ, ನನ್ನ ಕೆಳಗಡೆನೂ ಕೂಡ ಇವತ್ತಿಗೆ 19 ವರ್ಷದ ಒಂದು ಯುವತಿನೂ ಕೂಡ ಒಬ್ಬ ಅಚೀವರ್ ಆಗಿದ್ದಾಳೆ, ಲೇಡೀಸು. ಸೊ ಅವ್ರದ್ದು ಇಲ್ಲೇ ಒಂದು ಧಾರವಾಡ ಡಿಸ್ಟಿಕ್ಕು. ಸೊ ನಾವು ಕೂಡ ಇಲ್ಲೇ ಒಂದು ಬೆಳಗಾವಿ ಡಿಸ್ಟಿಕ್ಕಿಂದ ಬಂದರೂ ಕೂಡ ಆ ಧಾರವಾಡದಿಂದ ಬರ್ತಕ್ಕಂಥ ಒಂದು 19 ವರ್ಷದೊಂದು ಯುವತಿ ಬಂದುಬಿಟ್ಟು ಇವತ್ತಿಗೆ ಅಚೀವರ್ ಆಗಿ, ಆ ಹುಡುಗಿನೂ ಕೂಡ ಇವತ್ತಿಗೆ ಲಕ್ಷಾರ್ಥಗಳು ಒಂದು ಪೊಸಿಷನ್ನಲ್ಲಿದ್ದಾರೆ ಅಂದರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಮೇಡಮ್, ತುಂಬ ಸಂತೋಷ ಆಗುತ್ತೆ. ಎಸ್. 6 ತಿಂಗಳಲ್ಲಿ ಯಾವ ರೀತಿಯಲ್ಲಿ ನೀವು MV ಕಂಪನಿಯಲ್ಲಿ ದುಡಿತಾ ಇದ್ದೀರಾ, ಹೇಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ನಾನು ಇವಾಗ 6 ಮಂತ್ ಆಯ್ತು ಮೇಡಮ್. 6 ಮಂತಲ್ಲಿ ನಾನು ಒಂದು ಮಾತೇನಪ್ಪ ಅಂದರೆ, ಸೊ 9th ಹಿಡ್ಕೊಂಡು 10th ಡಿಗ್ರಿ, ಡಿಪ್ಲೊಮಾ, ನರ್ಸಿಂಗ್ ಡಿಪಾರ್ಟ್ಮೆಂಟ್, MCom, BCom ಎಲ್ಲ ಎಜುಕೇಷನ್ ಪರ್ಸನ್ಸ್ಗಳು ಏನು ಥಿಂಕ್ ಮಾಡ್ತಾರೆ ಅಂದರೆ, ನಾನು ಒಳ್ಳೆ ಎಜುಕೇಷನ್ ಮಾಡಬೇಕು, ಒಳ್ಳೆ ಜಾಬ್ ಮಾಡಬೇಕು, ತಂದೆ ತಾಯಿ ಚೆನ್ನಾಗಿ ಸಾಕಬೇಕು, ಸೊ ಚೆನ್ನಾಗಿ ದುಡಿಬೇಕು, ನಮ್ಮ ತಂದೆ ತಾಯಿನೇ ಚೆನ್ನಾಗಿ ಸಾಕಬೇಕು, ಸಾಲನ ಎಲ್ಲನೂ ಕೂಡ ತೀರಿಸಬೇಕು. ಯಾಕಂದರೆ ಆಲ್ಮೋಸ್ಟ್ 99% ಡಿಪೆಂಡ್ ಅಪಾನ್ ರೈತರ ಮೇಲೆ ಸಾಲ ಅನ್ನೋದು ತುಂಬಾ ಜಾಸ್ತಿ ಐತೆ. ಅಂಥ ಒಬ್ಬ ಬಡ ಮಕ್ಕಳ ಕುಟುಂಬದಿಂದ ನಾವು ಬಂದುಬಿಟ್ಟು ಈ 6 ಮಂತಲ್ಲಿ ನಾನು ಎಫರ್ಟ್ ಹಾಕಿದ್ದೇನಪ್ಪ ಅಂದರೆ, ನಾನು ಕಷ್ಟಪಟ್ಟಿದ್ದೇನಪ್ಪ ಅಂದರೆ, ನಮ್ಮ ಮೇಲ್ಗಡೆ ಇರ್ತಕ್ಕಂಥ ಒಬ್ಬ ಲೀಡರ್ಸ್ ಗುರುಜಿ, ನಾವು ಗುರುಜಿನೇ ಅಂತ ಹೇಳ್ಬಿಟ್ಟು ನಾವು ಕರೆಯೋದವ್ರನ್ನ, ಭಾಷಾ ಸರ್ ಆಯಿತು, ರಾಕೇಶ್ ಸರ್ ಆಯಿತು, ಸೈಯದ್ ಮುಜೀಬ್ ಸರ್ ಆಯಿತು, ಶಿವಪುತ್ರ ಸರ್ ಅವರಾಯಿತು. ಸೊ ಇಷ್ಟೊಂದು ನಮಗೆ ಒಂದು ಫೋಕಸ್ ಮಾಡಿದ್ರಿ. ಯಾಕಂದರೆ ಒಂದು ಇಂಡಸ್ಟ್ರಿ ಒಳಗಡೆ ನೀನು ಒಬ್ಬ ಅಚೀವರ್ ಆಗ್ತೀಯ, ನೀನೊಬ್ಬ ಬೆಳಿತೀಯ, ನಿನ್ನ ಜೀವನನೂ ಕೂಡ ನೀನು ಕಟ್ಕೊಳ್ತೀಯ ಅಂತ ಹೇಳ್ಬಿಟ್ಟು ನಮ್ಮನ್ನ ಕನಸು, ನನಸು ಮಾಡ್ಕೊಳ್ಳೋಕ್ಕೆ ನಮಗೆ ಸಪೋರ್ಟ್ ಮಾಡಿದ್ರಲ್ಲ, ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದರೆ ಈ ಸಂಸ್ಥೆಗೆ ಬಂದುಬಿಟ್ಟು ತುಂಬ ವರ್ಷ ಏನಿಲ್ಲ, ಇದಕ್ಕಿಂತ ಮುಂಚೆ ನಾನು ಡೈರೆಕ್ಟ್ಸಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ನನಗೂ ಕೂಡ ಒಂದು 2 or 3 years ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ.
MV ಸಂಸ್ಥೆ ಬಂದ್ಬಿಟ್ಟು ಇವತ್ತಿಗೆ ನಾನು 7 ಮಂತ್ಸ್ ಆಯಿತು. 7 ಮಂತ್ ಒಳಗಡೆ ಒಂದು ಮಾತೇನಪ್ಪ ಅಂದರೆ ₹200 ಶರ್ಟ್ ಹಾಕ್ಕೊಂಡು ಒಂದು ₹300 ಪ್ಯಾಂಟ್ ಹಾಕ್ಕೊಂಡು ಜೀವನ ಕಳೀತಕ್ಕಂಥ ಪರ್ಸನ್ ಇವತ್ತಿಗೆ 6,000ರಿಂದ 9,000 ಬ್ಲಝರ್ ಹಾಕೊಳ್ಳಿಕ್ಕೆ ನಮಗೆ ಚಾನ್ಸ್ ಮಾಡ್ಕೊಂಡಿರ್ತಕ್ಕಂಥ ನನ್ನ MV ಸಂಸ್ಥೆಗೆ ನನ್ನ MV ಸಂಸ್ಥೆಯ ತಾಯಿ ಮಡಿಲಿಗೆ, ನೆಕ್ಸ್ಟ್ ನಮ್ಮ ಸೈಯದ್ ಮುಜೀಬ್ ಸರ್ ಅವ್ರಿಗಾಯಿತು, ಮೇಲ್ಗಡೆ ಇರ್ತಕ್ಕಂಥ ಲೆಜೆಂಡ್ಸ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಗಳು ಬರುತ್ತವೆ, ಹೇಗೆ ನೀವು ಅಂದರೆ ಉತ್ಪಾದಕರಿಂದ ಗ್ರಾಹಕರಿಗೆ ಹೇಗೆ ತಲುಪಿಸ್ತೀರಾ, ಹೇಗೆ ಸರ್? ಇವಾಗ ಏನಂದರೆ ಸುಮಾರು ಇವಾಗ ಆಗ್ರೋ ಪ್ರಾಡಕ್ಟ್ ಅಂತ ಇದೆ, ನೆಕ್ಸ್ಟ್ ವೆಲ್ನೆಸ್ ಪ್ರಾಡಕ್ಟ್. ಪ್ರತಿಯೊಬ್ಬ ಯುವತಿಗೂ ಕೂಡ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದ್ರಿಗೂ ಕೂಡ ವೆಲ್ನೆಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಮೇಡಮ್. ಯಾಕಂದರೆ ಒಂದು ಮಾತೇನಪ್ಪ ಅಂದರೆ ಇವತ್ತಿದ್ಬಿಟ್ಟು ನಾಳೆ ಹೋಗೋದೊಂದು ಜೀವ ಅಲ್ಲ. ಏನಾದರೂ ಹುಟ್ಟಿದ್ದೀವಿ ಅಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಜೀವನದಲ್ಲಿ ಚೆನ್ನಾಗಿರ್ಬೇಕನ್ನೋ ಒಂದು ಕನಸು. ಎಷ್ಟೋ ಜನಕ್ಕೆ ವೆಲ್ನೆಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಮೇಡಮ್. ಯಾಕಂದರೆ ಎಕ್ಸಾಂಪಲ್ ನೋಡಿ, ಶೀತ ಆಯಿತು, ಶರೀರ ಚೆನ್ನಾಗಿರಲ್ಲ. ಇದೇ ಒಂದು ಇಂಟಿಮೇಷನ್ಗೆ ವೆಲ್ನೆಸ್ ಪ್ರಾಡಕ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಕಿಚನ್ ಪ್ರಾಡಕ್ಟನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟನ್ನು ಕಾಸ್ಮೆಟಿಕ್ಸ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಗ್ರೋ ಪ್ರಾಡಕ್ಟನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟನ್ನು ಕ್ಲಾತ್ಸು, ಗಾರ್ಮೆಂಟ್ಸ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮೇಡಮ್. ಪ್ರತಿಯೊಬ್ಬ ಇವತ್ತಿಗೆ ನಾನು ಶರ್ಟ್ ಇದನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಾಳೆ ನಾನು ಕೂಡ ಬೇರೆ ಶರ್ಟ್ ಹಾಕ್ಕೊಳ್ಬೇಕು, ನಾನು ಸ್ಟೈಲ್ ಮಾಡಬೇಕು, ನಾನು ಚೆನ್ನಾಗಿರಬೇಕು, 4 ಜನರ ಮೇಲೆ ಚೆನ್ನಾಗಿ ಜೀವನ ಮಾಡಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಪರ್ಸನು ಕೂಡ ನಾವು ಇವತ್ತಿಗೆ ಒಂದು ಪ್ರಾಡಕ್ಟು ಕ್ಲಾತ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ಸ್ವದೇಶಿ ವಸ್ತುಗಳನ್ನ ಸದ್ಬಳಕೆ ಮಾಡ್ತಾಯಿದ್ದೀವಿ ಮೇಡಮ್. ಇವಾಗ ನೋಡಿ, ಎಕ್ಸಾಂಪಲ್ ಹೊರಗಡೆ ದೇಶದ ಏನೋ ಒಂದು ಬಟ್ಟೆಗಳಿದೆಯಲ್ಲ, ಅದನ್ನು ಸ್ವದೇಶಿ ವಸ್ತುಗಳನ್ನ ಸದ್ಬಳಕೆ ಮಾಡಿ ನಾವು ಬೆಳಿತಾ ಇದ್ದೀವಿ, ನನ್ನ ದೇಶನೂ ಬೆಳೆಸಿದ್ದೀವಿ ಅಂತ ಹೇಳ್ಬಿಟ್ಟು MV ಸಂಸ್ಥೆ ಒಳಗಡೆ ಆ್ಯಸ್ ಅ ಬ್ರ್ಯಾಂಡ್ ಅಂಬಾಸಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ನೀವು ಯಾವ ಪ್ರೈಸನ್ನು ಪಡ್ಕೊಂಡಿದ್ದೀರಾ? ಅಂದರೆ ಇಲ್ಲಿ MV ಕಂಪನಿಯಲ್ಲಿ ಪ್ರತಿಯೊಂದು ಹಂತಕ್ಕೂ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ MV ಕಂಪನಿಯಿಂದ, ಬಟ್ ನೀವು ಏನೆಲ್ಲ ಪಡ್ಕೊಂಡಿದ್ದೀರಾ? ಖುಷಿ ಅನಿಸುತ್ತೆ ಮೇಡಮ್, ತುಂಬ ಖುಷಿ ಅನಿಸುತ್ತೆ. ಇವಾಗ ನಮ್ಮದು ತುಂಬಾ ಚಿಕ್ಕ ಕುಟುಂಬ, 4 ಜನ ಸಿಸ್ಟರ್ಸು, ತಂದೆ ತಾಯಿ, ನಾನು, ಟೋಟಲ್ಲಾಗಿ ನಮ್ಮದು ಒಂದು 7 ಜನ ಮೆಂಬರ್ಸ್ ನಮ್ಮ ಮನೆ ಒಳಗಡೆ. 4 ಜನ ಸಿಸ್ಟರ್ಸ್ ಮ್ಯಾರೇಜ್ ಮಾಡಿ ಆ 4 ಜನ ಸಿಸ್ಟರ್ಸ್ನ ಏನೋ ಒಂದು ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಮದುವೆ ಮಾಡಿಕೊಟ್ಟ ನಂತರ ತುಂಬ ಸಾಲ ಆಯಿತು. ತುಂಬ ಸಾಲ ಆದ ನಂತರ ಆ ಸಾಲದಿಂದ ನನಗೂ ಕೂಡ ತುಂಬ ಬೇಜಾರು, ನಮ್ಮ ತಂದೆಯವ್ರಿಗೂ ಬೇಜಾರು. ಇವತ್ತಿಗೆ MV ಸಂಸ್ಥೆ ಒಳಗಡೆ ನಾನು ಹೆಜ್ಜೆ ಹಾಕಿದ್ದೀನಿ ಮೇಡಮ್, ಹೆಜ್ಜೆ ಇಟ್ಟಿದ್ದೀನಿ. ಸುಮಾರು ನನ್ನ ಮಂತ್ಲಿ ಅರ್ನಿಂಗ್ಸ್ ಏನೂ ಇಲ್ಲ ಅಂದರೆ 1.5 ಲಕ್ಷದ ಮೇಲೆ ಇದೆ. ನೆಕ್ಸ್ಟ್ ನನಗೆ ಕಂಪನಿ ಕಡೆಯಿಂದ ಗಿಫ್ಟ್ಸ್ ಬಂದಿರೋದೇನಪ್ಪ ಅಂದರೆ ಒಂದು ₹600 ಬೈಕು ಕೂಡ ಗಿಫ್ಟ್ ಬಂದಿದೆ. ನೆಕ್ಸ್ಟ್ ಒಂದು ಬೈಕ್ ಫಂಡ್ ಅಂತಲೂ ಕೂಡ ಬಂದಿದೆ. ಮಂತ್ಲಿ ಇವತ್ತಿಗೆ ನಾನು ಏನಿಲ್ಲ ಅಂದರೆ ಇವತ್ತಿಗೆ 4 ಮಂತ್ಸ್ ಆಯಿತು. 4 ಮಂತ್ಸ್ ನಂದು ₹1 ಲಕ್ಷದ ಮೇಲೇ ಚೆಕ್ ಇದೆ. ನನ್ನ ಒಂದು ಖುಷಿ ಏನಪ್ಪ ಅಂದರೆ, ಒಂದು ಸಂತೋಷ ಏನಂದರೆ, ನಾನು ಗುರಿ ಇಟ್ಟಿರೋದೇನಪ್ಪ ಅಂದರೆ ಪ್ರತಿಯೊಬ್ಬ ಪರ್ಸನ್ ಲೈಫ್ನಲ್ಲಿ ಸೋತಿರ್ತಕ್ಕಂಥ ಪ್ರತಿಯೊಬ್ಬ ಪರ್ಸನ್ MV ಸಂಸ್ಥೆಗಳು ಬರಬೇಕು, ಹೆಜ್ಜೆ ಹಾಕಬೇಕು, ಕಷ್ಟ ಸುಖ ಒಂದು ತನ್ನದ ಬೆಲೆ ಏನಂತ ತಿಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಪರ್ಸನ್ ಇಲ್ಲಿ ಅಚೀವರ್ ಆಗಬೇಕು ಅನ್ನೋದು ಒಂದೇ ನನ್ನ ಕನಸು ಮೇಡಮ್. ಯಾಕಂದರೆ MV ಸಂಸ್ಥೆ ಇವತ್ತಿಗೆ ನನ್ನೂ ಕೂಡ ಉದ್ಧಾರ ಮಾಡಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಮೂಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವತಿಯೂ ಕೂಡ ಬೆಳಕಿಗೆ ಬರೋ ಥರ ಮಾಡುತ್ತೆ ಅಂತಕ್ಕಂಥ ಆತ್ಮಸ್ಥೈರ್ಯ, ನಂಬಿಕೆ ನನ್ನಲ್ಲೂ ಕೂಡ ಇದೆ. ಪ್ರತಿಯೊಬ್ಬ ಪರ್ಸನ್ ಬಂದುಬಿಟ್ಟು ಜೀವನ ಕಟ್ಕೊಳ್ಳಿ ಅಂತ ಬಿಟ್ಟು ಇವತ್ತು ನಾವು ಕೂಡ ನಿಂತಿದ್ದೀವಿ. ಈ ಸಾಧನೆ ಮಾಡ್ಕೊಂಡು ಈ ಚೇರಲ್ಲಿ ನಾನು ಕೂತಿದ್ದೀನಲ್ಲ ಮೇಡಮ್, ಇದು ನನ್ನ ಸಾಧನೆ ಅಲ್ಲ. ಇದೇ ಚೇರಲ್ಲಿ ನಾನು ಬೆಳೆಸ್ತಕ್ಕಂಥ ಪರ್ಸನ್ ಈ ಚೇರಲ್ಲಿ ಕೂತ್ಕೊಳ್ತಾನಲ್ಲ, ಅದು ಮೇಡಮ್ ನನ್ನ ಸಾಧನೆ. ತುಂಬ ಬಡತನ ಕುಟುಂಬ ನಮ್ಮದು. ಏನಪ್ಪ ಅಂದರೆ 2 ಎಕರೆ ಜಮೀನು, ಮಳೆ ಬಂದ್ರೇ ಜೀವನ, ಮಳೆ ಬರಲಿಲ್ಲ ಅಂದರೆ ಜೀವನ ಇಲ್ಲ, ಬೆಳೆ ಇಲ್ಲ. ಇವತ್ತಿಗೆ ಮನೆ ಒಳಗಡೆ ದುಡ್ಡಿಲ್ಲ ಅಂದರೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಒಂದು ₹200 ಕೊಡಪ್ಪ, ₹300 ಕೊಡಪ್ಪ, ₹400 ಕೊಡಪ್ಪ ಅಂತಕ್ಕಂಥ ಒಂದು ಜೀವನ. ಅಂಥ ಒಂದು ಸಿಚುವೇಷನಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ನಮ್ಮ ತಂದೆ ತಾಯಿ ನಮಗೆ ದೊಡ್ಡವ್ರು ಮಾಡಿದರು. ಒಂದು ಪೊಸಿಷನ್ ಹೆಂಗಿರ್ಬೇಕಂದ್ರೆ ಯಾರ ಹತ್ರನೂ ಕೂಡ ಕೈ ಚಾಚಬಾರ್ದು ಅಂತಕ್ಕಂಥ ಇಂಟಿಮೇಷನ್ ನನ್ನಲ್ಲಿ. 4 ಜನ ಸಿಸ್ಟರ್ಸು, 4 ಜನ ಅಕ್ಕಂದ್ರು ನನಗೆ. ಆ 4 ಜನ ಅಕ್ಕಂದರು ಅವ್ರು ಮದುವೆ ಮಾಡಬೇಕು, ಜೀವನ ಚೆನ್ನಾಗಿರ್ಬೇಕಂತಕ್ಕಂಥ ಕನಸು ನನ್ನ ತಂದೆ ತಾಯಿದು. ಮದುವೆ ಮಾಡಿಕೊಟ್ವಿ. ತುಂಬಾ ಸಾಲದಿಂದನೇ ನಾವು ತುಂಬಾ ಅನುಭವಿಸಿದ್ವಿ. ಸಾಲದಿಂದ ನಾವು ತುಂಬಾ ಬಳಲ್ತಾ ಇದ್ವಿ. ಅಂಥ ಒಂದು ಸಿಚುವೇಷನಲ್ಲಿ ನಾನು ಕೂಡ ಒಂದು ಜಾಬ್ನ ಅಟೆಂಡ್ ಮಾಡಿಕೊಂಡೆ. ಜಾಬ್ಗೆ ನಾನು ಕೂಡ ಅಪ್ಲೈ ಮಾಡಿದೆ. ಮರ್ಚೆಂಟ್ ನೇವಿ ಅಂತ ಹೇಳ್ಬಿಟ್ಟು, MR ನೇವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಜೀವನದಲ್ಲಿ ತಂದೆ ತಾಯಿ ಮಹತ್ವ ಏನು, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮಹತ್ವ ಏನು, ಯಾವ ವ್ಯಕ್ತಿನ ನಾವು ಮಾತಾಡಿಸ್ಬೇಕಾದ್ರೆ ಯಾವ ವ್ಯಕ್ತಿನ ಹೆಂಗೆ ಮಾತಾಡಿಸ್ಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ವ್ಯಾಲ್ಯೂ ಆ್ಯಂಡ್ ಡಿಮ್ಯಾಂಡ್ ಏನು ಅನ್ನೋದು ನನಗೂ ಕೂಡ ಗೊತ್ತಾಯ್ತು ಮೇಡಮ್. ಅಲ್ಲಿ ಕೂಡ ನನಗೆ ಇಂಡಿಯನ್ CDC ಕೂಡ ಸಿಕ್ತು. 3 ಲಕ್ಷ ನನ್ನ ಹತ್ರ ಇವತ್ತಿಗೆ ಡಾಕ್ಯುಮೆಂಟ್ ಇದೆ. 3 ಲಕ್ಷದ ಡಾಕ್ಯುಮೆಂಟ್ ಇದ್ದರೂ ಕೂಡ ನನಗೆ ಅದು ನನಗೆ ಇವಾಗ ನಾಟ್ ಅ ಸ್ಯಾಟಿಸ್ಫೈ. ಬಟ್ ಏನಂದರೆ ಆ ಒಂದು ಸಿಚುವೇಷನಲ್ಲಿ ನನ್ನ ಜೀವನ ನಡೆಸಿದ್ದು ಅದೇ ನನ್ನ ಜಾಬ್. ಆ ಜಾಬ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ MV ಸಂಸ್ಥೆ ಒಳಗಡೆ ನನ್ನ ಡಾಕ್ಯುಮೆಂಟ್ ನನ್ನ ಹತ್ರನೇ ಇದೆ. ಇವತ್ತು MV ಸಂಸ್ಥೆ ಒಳಗಡೆ ನಾನು ಇನ್ನೊಂದು ಚಾಲೆಂಜಾಗಿ ತೊಗೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಅವತ್ತಿಗೆ ಒಂದು ನನಗೆ ಸಿಕ್ಕಿಲ್ಲಲ್ಲ, ಇವತ್ತಿಗೆ ನಾನು 600 ಜನಕ್ಕೆ ಅನ್ನ ಹಾಕ್ತಾಯಿದ್ದೀನಿ ಮೇಡಮ್. ಇವತ್ತಿಗೆ 600 ಜನಕ್ಕೆ ನಾನು ಅನ್ನ ಹಾಕ್ತಾಯಿದ್ದೀನಿ. ಇನ್ನೂ ಏನು ಖುಷಿ ಅಂದರೆ
ನನ್ನಂಥ ಬಡ ಕುಟುಂಬದಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ಪರ್ಸನ್ಗೆ ಇದೇ ಒಂದು ಸಾಧಕರ ಚೇರಲ್ಲಿ ಕೂರಿಸ್ಕೊಂಡು ಆ ಸಾಧಕರ ಚೇರ್ ಮುಂದುಗಡೆ ನಾನು ಅಪೋಸಿಟ್ ಕೂತ್ಕೊಂಡು ನಾನು ಬೆಳೆಸಕ್ಕಂಥ ಯುವ ಅಂತ ಹೇಳ್ಬಿಟ್ಟು ನನ್ನ ಬಂದುಬಿಟ್ಟು ಹಗ್ ಮಾಡ್ತಾನಲ್ಲ ಮೇಡಮ್, ಅದರಲ್ಲಿ ನಾನು ಖುಷಿ ಪಡ್ತೀನಿ, ಅದರಲ್ಲೇ ನಾನು ಕೋಟಿ ದುಡಿತೀನಿ. ಅದೇ ಒಂದು ನನಗೆ ಸಂತೋಷ. ಓಕೆ, ಕೊನೆಯದಾಗಿ ಮುತ್ತಣ್ಣ ಅವರೇ, ಯಂಗ್ ಜನ್ರೇಷನ್ಗೆ ಅಂದರೆ ತುಂಬ ಜನ ಕೆಲಸ ಇಲ್ಲದೆ ಕಷ್ಟದಲ್ಲಿದ್ದಾರೆ, ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಪರದಾಡ್ತಾ ಇದ್ದಾರೆ, ಅಂಥವರಿಗೆ ನಿಮ್ಮ ಒಂದು ಕಿವಿ ಮಾತು. ಇನ್ನೊಂದು ಖುಷಿ ವಿಚಾರ ಏನಂದರೆ ಮೇಡಮ್ ಅವ್ರು ಕೂಡ ಹೇಳಿದರು ಮೇಡಮ್, ತುಂಬ ಖುಷಿ ಆಯಿತು. ಎಷ್ಟೋ ಜನ ಜೀವನದಲ್ಲಿ ಮುಂದೆ ಬರಬೇಕನ್ನೋರಿಗೆ ಒನ್ ಆಫ್ ದ ನಾಟ್ ಅ ಸ್ಯಾಟಿಸ್ಫೈ ಲೈಫ್, ನನಗೆ ಜೀವನ ಇಲ್ಲ ಅಂತಕ್ಕಂಥ ಪ್ರತಿಯೊಬ್ಬ ಪರ್ಸನ್ಗೆ ಇವತ್ತು ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಲೈಫ್ ಒಳಗಡೆ ನಾನು ಕೂಡ ಬ್ರದರ್ ಇವತ್ತಿನ ಒಂದು ಟೈಮಲ್ಲಿ ಡೆತ್ ಆಗಿ ಚೇರಲ್ಲಿ ಕೂತಿದ್ದೀನಿ. ಸಾಧನೆ ಅನ್ನೋದು ಸೋಮಾರಿಯ ಸೊತ್ತಲ್ಲ, ಸಾಧಕನ ಸೊತ್ತು. ಒಂದಪ್ಪ ಏನಪ್ಪ ಅಂದರೆ ನಮ್ಮ ಗುರುಗಳು ಹೇಳ್ತಾಯಿದ್ರು ಮೇಡಮ್, ಏನಂದರೆ ಗುರುವಿನ ಗುಲಾಮಣ್ಣಾಗುವ ತನಕ ದೊರೆಯದನ್ನು ಮುಕುತಿ ಅಂತ ಹೇಳ್ತಾಯಿದ್ರು. ಯಾವತ್ತಿಗೆ ನಮ್ಮ ಲೈಫ್ ಒಳಗಡೆ ಒಂದು ಗುರಿ ಅನ್ನೋದು ಮುಂದ್ಗಡೆ ಬರುತ್ತಲ್ಲ, ಆಟೋಮೆಟಿಕ್ಕಾಗಿ ನಮಗೆ ಹಿಂದೊಬ್ಬ ಗುರು ಇರಲೇಬೇಕು. ಪ್ರತಿಯೊಬ್ಬ ಪರ್ಸನ್ ಇವತ್ತಿಗೆ ಈ ಇಂಡಸ್ಟ್ರಿ ಒಳಗಡೆ ಬರಲೇಬೇಕು, ಬಂದೇ ಬರ್ತಾರೆ. ಯಾಕಂದರೆ ಜಾಬ್ನ ಟ್ರೇಡ್ ಆನ್ ಮಾಡ್ತಾಯಿಲ್ಲ ಬ್ರದರ್, ಇವತ್ತಿಗೆ ಅದೇ ಜಾಬಲ್ಲಿ ಅನ್ನ ತಿನ್ಕೊಂಡು ಸಾಲ ತೀರಿಸ್ಕೊಂಡು ನನ್ನ ತಂದೆ ತಾಯಿನ ಒಂದು ಜಾಗದಲ್ಲಿ ಚೆನ್ನಾಗಿಟ್ಟು ಇವತ್ತಿಗೆ MV ಸಂಸ್ಥೆಗಳ ಲಕ್ಷ ದುಡಿತಿದ್ದೀನಲ್ಲ. ಪ್ರತಿಯೊಬ್ಬ ಪರ್ಸನ್ ಇವತ್ತಿಗೆ MV ಸಂಸ್ಥೆಗಳು ಬಂದುಬಿಟ್ಟು ಜೀವನ ಕಟ್ಕೊಳ್ತಕ್ಕಂಥ ಇಂಡಸ್ಟ್ರಿ ಒಳಗಡೆ ಎಲ್ಲರಿಗೂ ಕೂಡ ನಾನು ಬಂದುಬಿಟ್ಟು ತನ್ನ ಜೀವನ ತನ್ನ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ತುಂಬಾ ಇಚ್ಛಿಸ್ತೀನಿ ಮೇಡಮ್. ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಾ ಸರ್. ನಿಮ್ಮ ಕನಸೆಲ್ಲ ನನಸಾಗಲಿ. 600 ಜನ ಅಲ್ಲ, 6,000 6 ಕೋಟಿಗೂ ಹೆಚ್ಚಿನ ಜನರಿಗೆ ಅನ್ನ ಹಾಕುವಂಥ, ಅಂದರೆ ಅವರ ನಿಮ್ಮ ಅಂಡರಲ್ಲಿ ಬಂದು ಅವರು ಒಳ್ಳೆಯದಾಗಲಿ, ಅವರು ಅವರವರ ಲೈಫನ್ನು ಕೂಡ ಅವ್ರು ಸೆಟ್ ಮಾಡಲಿ. 6 ಕೋಟಿಗೂ ಹೆಚ್ಚಿನ ಯುವಕ ಯುವತಿಯರು ನಿಮ್ಮ ಕಡೆಯಿಂದ ಪ್ರಭಾವಿತರಾಗಿ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಿ. ಹಾಗೆ MV ಸಂಸ್ಥೆ ಕೂಡ ಒಳ್ಳೆಯದಾಗಲಿ. ಮುಜೀಬ್ ಸರ್ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನ ನೋಡ್ಕೊಳ್ತಾ ಇದ್ದಾರೆ, ಒಳ್ಳೆ ಗಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಏನೇ ಆಗಲಿ, ಒಂದು ಜೀವನ, ಒಂದು ಕುಟುಂಬ, ಒಂದು ಸಂಸಾರ ಒಳ್ಳೆ ರೀತಿಯಲ್ಲಿ MV ಕಂಪನಿಯಿಂದ ನಡೀತಿದೆ ಅಂತ ಹೇಳಿದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ. ಇದು ಒಂದು ನಮ್ಮ ಏನಂತ ಹೇಳಿದ್ರೆ ನಮ್ಮ ದೇಶಕ್ಕೂ ಕೂಡ ಒಂದು ತಾಯಿ ಇದ್ದ ಹಾಗೆ. ಯಾಕಂತ ಹೇಳಿದ್ರೆ ತುಂಬ ಜನ ನಿರುದ್ಯೋಗಿಗಳು ಇದ್ದಾರೆ. ಸೊ ಇಷ್ಟು ಜನರಿಗೆ ಕೆಲಸ ಇದರಿಂದ ಸಿಗ್ತದೆ ಅಂತಾದರೆ ದೇಶ ಕೂಡ ಒಂದು ಸ್ವಲ್ಪ ಪ್ರಬುದ್ಧವಾಗಿ ಬೆಳಿಬೋದು, ತುಂಬ ಜನ ಪ್ರತಿಭೆಗಳನ್ನು ನಾವು ಕಾಣ್ಬೋದು. ಹಾಗೆ ಒಳ್ಳೆಯದಾಗಲಿ ಸರ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ನೀವು ಮಾತಾಡಿದ್ದೀರಾ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಅಭಿಮತ ಒಂದು ಟಿವಿಗೆ ನಾನು ಕೂಡ ಹೆಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಯುವಕರು ಏನೋ ಯಾವುದೋ ಒಂದು ಹಳ್ಳಿಯಿಂದ ಬಂದುಬಿಟ್ಟು ಸಾಧನೆ ಮಾಡಿಕೊಂಡು ನಮ್ಮನ್ನು ಇಡೀ ಕರ್ನಾಟಕ ನೋಡೋ ಥರ ಮಾಡ್ತಾಯಿದ್ರಲ್ಲ, ಅಭಿಮತ ಟಿವಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇದು ಇವತ್ತಿನ MV ಸಾಧಕರು 2ನೇ ಸಂಚಿಕೆ ಕೊನೆಗೊಳಿಸ್ತಾ ಇದ್ದೇವೆ. ಇಲ್ಲಿಯ ಸಾಧಕರು ತುಂಬ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ತಾವು ಮಾತ್ರ ಬೆಳೆದರೆ ಸಾಲದು, ಈ ನಮ್ಮ ಮನೆ, ಗ್ರಾಮ, ತಾಲೂಕು, ಜಿಲ್ಲೆ ಜೊತೆಗೆ ರಾಜ್ಯವೇ ನಿರುದ್ಯೋಗ ಮುಕ್ತ ಆಗಬೇಕು. ವಿದೇಶಿ ವಸ್ತುಗಳ ವ್ಯಾಮೋಹ ಬಿಟ್ಟು ಸ್ವದೇಶಿ ವಸ್ತುಗಳನ್ನು ಕೊಳ್ಳುವಂತಾಗಲಿ, ನಮ್ಮ ದೇಶ ಕೂಡ ಉದ್ಧಾರ ಆಗಲಿ ಅನ್ನುವಂಥ ಆಸೆ ಅವರದು. ತುಂಬ ಯಂಗ್ಸ್ಟರ್ಸ್ಗಳು ನಮ್ಮ ಈ ದೇಶದಲ್ಲಿದ್ದಾರೆ, ಅವರೆಲ್ಲ ಕೂಡ ಉದ್ಯೋಗವನ್ನು ಪಡಿಬೋದು ಈ MV ಸಂಸ್ಥೆಯಿಂದ, MV ಕಂಪನಿಯಿಂದ. ನಿಜವಾಗ್ಲೂ ಇವರೇನು ಅಂದ್ಕೊಂಡಿದ್ದಾರೆ, ನಮ್ಮ ತಾಯಿಯ ನಂತರ ಈ MV ಕಂಪನಿ ಹಾಗೇನೇ ಆಗಲಿ, ಇವರ ಜೀವನ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೆ ಇಂತಹ ಸಾಧಕರೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.